ಜೀವಋಣಗಳ ಲೆಕ್ಕದಾದಿಯರಿಯದ ನಾವು ಆವುದನ್ನು ಸರಿಯೆನ್ನುವ ತಪ್ಪಾವುದೆನ್ನುವ ಓವೋ ಬಿಡು ಕಡು ಕಷ್ಟ ನೀತಿ ನಿರ್ಣಯದ ಹೊರೆ ದೈವವದ ಹೊರಲಿ ಬಿಡು ಮಂಕುತಿಮ್ಮ. ಈ ಜಗತ್ತಿನಲ್ಲಿ ಜನಿಸೋ ಎಲ್ಲ ಜೀವಿಗಳು ತಮ್ಮ ಜನ್ಮದಿಂದ ಹೊತ್ತು ತರೋ ಋಣದ ಭಾರವೆಷ್ಟು, ಅದರ ರೂಪ ಏನು, ಅದರಿಂದ ಜೀವಿಗಳು ತಮ್ಮ ಜೀವನದಲ್ಲಿ ಏನೆಲ್ಲ ಅನುಭವಿಸಬೇಕು, ಹಾಗೆ ಅನುಭವಿಸುವಾಗ ಅವರು ಮಾಡೋ ತಪ್ಪುಗಳೆಷ್ಟು ಮತ್ತು ಸರಿಗಳೆಷ್ಟು ಅನ್ನೋ ಲೆಕ್ಕಾಚಾರವನ್ನು ಮಾಡೋದು ಬಹಳ ಕಷ್ಟ. ಅದನ್ನು ನಾವು ವಿಚಾರ ಮಾಡದೆ ಅದರ ನಿರ್ಣಯವನ್ನು ಆ ಪರಮಾತ್ಮನಿಗೆ ಬಿಟ್ಟು ಬಿಡೋದು ಲೇಸು ಅಂತ ಹುಟ್ಟು ಮತ್ತು ಜೀವನದ ಲೆಕ್ಕಾಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಪ್ರತಿ ಜೀವಿಯೂ ಹುಟ್ಟಿನಿಂದ ಸಾವಿನವರೆಗೆ ಬದುಕನ್ನು ಸಾಗಿಸಲೇಬೇಕು. ಹಾಗೆ ಸಾಗಿಸುವಾಗ ಪೂರ್ವಜನ್ಮದಿಂದ ಹೊತ್ತು ತಂದಂತಹ ಪೂರ್ವಕರ್ಮದ ವಾಸನೆಯ ಅನುಗುಣವಾಗಿಯೇ ಇಲ್ಲಿನ ಸುಖ ದುಃಖ ನೋವು ನಲಿವುಗಳನ್ನು ಅನುಭವಿಸ್ತೇವೆ ಅಂತ ಸಾರುತ್ತೆ ನಮ್ಮ ಸನಾತನ. ಹಾಗೆ ಪಡ್ಕೊಂಡು ಬಂದದ್ದೆಷ್ಟು, ಇಲ್ಲಿ ಗಳಿಸಿಕೊಂಡು ಕೂಡಿಸಿಕೊಂಡಿದ್ದೆಷ್ಟು, ಅನುಭವಿಸಿ ಕಳೆದುಕೊಂಡದ್ದೆಷ್ಟು ಅನ್ನೋ ಲೆಕ್ಕಾಚಾರ ಮಾನವನ ಬುದ್ಧಿಗೆ ಎಟ್ಕೋದಿಲ್ಲ. ನಾವು ಅರಿಯುವ ಪ್ರಯತ್ನ ಪಟ್ಟರೂ ಲೆಕ್ಕ ಹಾಕಿ ಉತ್ತರ ಕಂಡುಕೊಳ್ಳೋದು ಸಾಧ್ಯ ಇಲ್ಲ. ಆದರೂ ನಾವು ಹಾಗೆ ಮಾಡಿದ್ರಿಂದ ಹೀಗಾಯಿತು ಮತ್ತು ಹೀಗೆ ಮಾಡಿದರೆ ಹಾಗಾಗ್ತಿತ್ತು ಅಂತ ಎಲ್ಲ ಜೀವಿಗಳ ಕರ್ಮಗಳಿಗೆ ಒಂದು ವ್ಯರ್ಥ ವ್ಯಾಖ್ಯಾನವನ್ನು ಮಾಡ್ತಾನೆ ಇರ್ತೀವಿ. ಇದು ಕೇವಲ ಅಜ್ಞಾನ. ಲೌಕಿಕ ಜೀವನದಲ್ಲಿ ಎಷ್ಟೇ ವ್ಯಾಖ್ಯಾನ ಮಾಡಿದರೂ ಪಾರಮಾರ್ಥಿಕವಾಗಿ ನೋಡಿದಾಗ ನಮ್ಮೆಲ್ಲ ಊಹೆ ಕಲ್ಪನೆ ಮತ್ತು ಅದರ ಅನುಗುಣವಾದ ವಿಮರ್ಶೆ ಎಲ್ಲ ಪೊಳ್ಳು ಅನಿಸುತ್ತೆ. ಒಳ್ಳೆಯ ಕೆಲಸ ಮಾಡುವವನು ಅಂತಹ ಗುಣಗಳನ್ನು ಹೊತ್ತು ತಂದು ಬೆಳೆಸಿಕೊಂಡು ಉಳಿಸ್ಕೊಳ್ತಾನೆ. ಹಾಗೆಯೇ ಕೆಟ್ಟ ಕೆಲಸ ಮಾಡೋನು ಅಂಥ ಗುಣಗಳನ್ನೇ ಹೊತ್ತು ತಂದು ಬೆಳೆಸಿಕೊಂಡು ಉಳಿಸಿಕೊಂಡು ಬಾಳ್ತಾನೆ. ಆದರೆ ಈ ಜೀವನದ ಬುದ್ಧಿಗೆ ಕಾರಣವಾದ ಆ ಮೊದಲ ಕರ್ಮ ಯಾವತ್ತೂ ಆರಂಭ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಜನ್ಮಗಳ ಸಂಚಯನವಲ್ವೇ? ಹಾಗಾಗಿ ನಮಗರ್ಥ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರ ಬಾಳಿನ ಸರಿ ತಪ್ಪುಗಳ ಲೆಕ್ಕಾಚಾರವನ್ನು ಆ ಪರಮಾತ್ಮನಿಗೆ ಬಿಡೋದು ಲೇಸು ಅಂತ ಹೇಳ್ತಾರೆ ಮಾನ್ಯ ಗುಂಡಪ್ಪನವರು. ಬುದ್ಧಿ ಕರ್ಮಾನುಸಾರಿಣಿ ಅಂತ ಹೇಳ್ತಾರೆ. ಮೊದಲು ಪೂರ್ವಕರ್ಮ, ಅದನ್ನು ಅನುಸರಿಸಿ ಬುದ್ಧಿ, ಮತ್ತು ಆ ಬುದ್ಧಿಯನ್ನು ಅನುಸರಿಸಿ ಅವನ ಕರ್ಮ. ಹೀಗೆ ಇದು ಒಂದು ವಿಷವೃತ್ತ. ಇದರಿಂದ ಬಿಡಿಸಿಕೊಳ್ಳಬೇಕಾದ್ರೆ ಸತ್ನ ಸಂಘದಿಂದಲೇ ಸಾಧ್ಯ. ಅಂತಹ ಸತ್ಸಂಗದಿಂದ ಕರ್ಮಶೇಷವಿಲ್ಲದಂತಾದಾಗ ಜೀವ ಮುಕ್ತನಾಗ್ತಾನೆ ಅನ್ನೋದು ಸಿದ್ಧಾಂತ. ಆದ್ದರಿಂದ ನಾವು ಸಹ ಆ ಸತ್ಸಂಗದ ಪ್ರಯತ್ನ ಮಾಡಬೇಕು. ನಮಸ್ಕಾರ.